Hello everyone, welcome back to Namalax Bangalore Presents Current Issue of the Day, episode number 208. So, ಇವತ್ತಿನ 208ನೇ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ನೋಬೆಲ್ ಪ್ರೈಸ್ ಇನ್ ಮೆಡಿಸಿನ್. ಸೊ 2025ನೇ ಎಡಿಷನ್ ಆಫ್ ನೋಬೆಲ್ ಪ್ರೈಸ್ ಹ್ಯಾಸ್ ಬಿನ್ ಅನೌನ್ಸ್ಡ್ ಇನ್ ಮೆಡಿಸಿನ್. ಸೊ 2025ನೇ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಇನ್ ಮೆಡಿಸಿನ್ ಆರ್ ಫಿಸಿಯಾಲಜಿ ಆರ್ ಫಿಸಿಯೋಥೆರಪಿ ವಾಸ್ ಅವಾರ್ಡೆಡ್ ಟು ಮೇರಿ ಇ ಬ್ರಾಂಕೋ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ಸಿಸ್ಟಮ್ ಬಯಾಲಜಿ, ಸಿಯಾಟಲ್, USA. Fred Ramsdell from Sonoma Biotherapeutics, San Francisco, USA, and Shimon Sakaguchi, Osaka University, Osaka, Japan. ಈ ಮೂವರಿಗೂ ಕೂಡ ನೋಬೆಲ್ ಅವಾರ್ಡ್ ಫಾರ್ ಮೆಡಿಸಿನ್ ಅನ್ನು ಕೊಡಲಾಗಿದೆ. ಯಾಕಪ್ಪ ಅಂತಂದ್ರೆ ಫಾರ್ ದಿ ಡಿಸ್ಕವರೀಸ್ ಕನ್ಸರ್ನಿಂಗ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂಡ್ ಹೌ ದ ಬಾಡಿ ಪ್ರಿವೆಂಟ್ಸ್ ಇಟ್ಸ್ ಇಮ್ಯೂನ್ ಸಿಸ್ಟಮ್ ಫ್ರಮ್ ಅಟ್ಯಾಕಿಂಗ್ ಇಟ್ಸ್ ಓನ್ ಹೆಲ್ತ್ ಸೆಲ್ಸ್. ಇದೇನಂತ ಪ್ರಾಪರ್ ಆಗಿ ಡಿಸ್ಕಸ್ ಮಾಡೋಣ. ದೇರ್ ಡಿಸ್ಕವರೀಸ್ ಏನು, ಅದರ ಸಿಗ್ನಿಫಿಕೆನ್ಸ್ ಏನಂತ ಸ್ಟಡಿ ಮಾಡೋಣ. ಜೊತೆಗೆ ನೋಬೆಲ್ ಪ್ರೈಸ್ ಅನ್ನು ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ಹ್ಯಾಸ್ ಅನ್ ಅನೌನ್ಸ್ಮೆಂಟ್ ಟು ಮೇಕ್. ಸೊ ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಬೆಂಗಳೂರು ಈಸ್ ಪ್ರೆಸೆಂಟಿಂಗ್ ಲಾ ಎಕ್ಸಲೆನ್ಸ್ ಸಾಧನ. ಏನಪ್ಪಾ ಇದು ಅಂತಂದ್ರೆ ಇಟ್ ಈಸ್ UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ ಟೆಸ್ಟ್ ಸೀರೀಸ್ ಫಾರ್ 2026. 13th October ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ ಡೈಲಿ ಸೆಕ್ಷನಲ್ ಟೆಸ್ಟ್ ಇರುತ್ತೆ, ವೀಕೆಂಡ್ ಸೆಕ್ಷನಲ್ ಟೆಸ್ಟ್ ಇರುತ್ತೆ, ಪ್ಲಸ್ ಡೈಲಿ ಪ್ಲಸ್ ಫುಲ್ ಲೆಂತ್ ಕಾಂಬೋ ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ಟೋಟಲ್ ಆಗಿ 65 ಟೆಸ್ಟ್, 4700 ಪ್ಲಸ್ ಕ್ವಶನ್ಸ್ ಇರುತ್ತೆ. ಇದಕ್ಕೆ ಆಫ್ಲೈನ್ ಅಲ್ಲಿ ಆದ್ರೆ 5000 ರೂಪೀಸ್ ಇರುತ್ತೆ, 499. ಅಂಡ್ ದೆನ್ ವೀಕೆಂಡ್ ಟೆಸ್ಟ್ ತಗೊಂಡ್ರೆ 41 ಟೆಸ್ಟ್ ಸಿಗುತ್ತೆ, 3800 ಪ್ಲಸ್ ಕ್ವಶನ್ ಸಿಗುತ್ತೆ ನಿಮಗೆ. ಆಫ್ಲೈನ್ ಅಲ್ಲಿ 3990 ರೂಪೀಸ್ ಇರುತ್ತೆ. ಡೈಲಿ ಪ್ಲಸ್ ಫುಲ್ ಲೆಂತ್ ಕಾಂಬೋ ಟೆಸ್ಟ್ ತಗೊಂಡ್ರೆ 85 ಟೆಸ್ಟ್ ಸಿಗುತ್ತೆ, ಮೋರ್ ದೆನ್ 6800 ಪ್ಲಸ್ ಕ್ವಶನ್ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಇದ್ರ ಕಾಸ್ಟ್ 799 ಇದೆ. ಸೊ ಅರ್ಲಿ ಬೋರ್ಡ್ ಆಫರ್ ಏನಿದೆ ಅಂತಂದ್ರೆ 20% ಆಫ್ ಇದೆ. ಸೊ ಬೇಕಾದವರು ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೋದು. ಓಕೆ, ಸೊ ದಿಸ್ ಇಸ್ ದ ಅನೌನ್ಸ್ಮೆಂಟ್ ಫ್ರಮ್ ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಬೆಂಗಳೂರು. ಇವಾಗ ಕಮಿಂಗ್ ಬ್ಯಾಕ್ ಟು ದ ಕರೆಂಟ್ ಇಶ್ಯೂ ಆಫ್ ದ ಡೇ. ಸೊ ನೋಬೆಲ್ ಅವಾರ್ಡ್ ಆರ್ಗನೈಸೇಷನ್, ನೋಬೆಲ್ನ ಯಾರು ಅವಾರ್ಡ್ ಮಾಡ್ತಾರೆ ಅಂತಂದ್ರೆ ನೋಬೆಲ್ ಯಾರ್ಯಾರು ಕೊಡ್ತಾರೆ? ಫಿಸಿಕ್ಸ್ ಕೊಡ್ತಾರೆ, ಕೆಮಿಸ್ಟ್ರಿ, ಎಕನಾಮಿಕ್ಸ್, ಫಿಸಿಯಾಲಜಿ ಆರ್ ಮೆಡಿಸಿನ್, ಲಿಟರೇಚರ್, ಪೀಸ್ ಎಲ್ಲದಕ್ಕೂ ನೋಬೆಲ್ ಅವಾರ್ಡ್ ಕೊಡ್ತಾರೆ. ಬಟ್ ಎಲ್ಲದನ್ನು ಒಂದೇ ಇನ್ಸ್ಟಿಟ್ಯೂಟ್ ಕೊಡುತ್ತಾ ಅಂದ್ರೆ ರಾಂಗ್ ಆಗುತ್ತೆ. ಎಲ್ಲದನ್ನು ಕೊಡೋದು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇರುತ್ತೆ. ಮೊದಲಾಗಿ ನೋಬೆಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಬೆಲ್ ಈಸ್ ಅ ನೇಮ್ ಆಫ್ ಅ ಸೈಂಟಿಸ್ಟ್. ಸ್ವೀಡಿಶ್ ಸೈಂಟಿಸ್ಟ್ ಇದ್ರು, ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ನೋಬೆಲ್ ಅಂತ ಇದ್ರು. ಹಿ ವಾಸ್ ಒನ್ ಆಫ್ ದ ಪಯನಿಯರಿಂಗ್ ಸೈಂಟಿಸ್ಟ್ ಆಫ್ 19th century ಅಂತ ಹೇಳ್ಬೋದು. ಇವ್ರು ಏನ್ ಡಿಸ್ಕವರ್ ಮಾಡಿದ್ರು ಅಂದ್ರೆ ಹಿ ಡಿಸ್ಕವರ್ಡ್ ಡೈನಮೈಟ್, ಬಾಂಬ್ ಅಂತ ಹೇಳ್ತೀವಲ್ಲ, ಅದನ್ನ ಡಿಸ್ಕವರ್ ಮಾಡಿದ್ರು. ಇವರು ಏನಂತಂದ್ರೆ ಇವರ ಡೈನಮೈಟ್ ಡಿಸ್ಕವರ್ ಮಾಡಿದ ಮೇಲೆ ಅದನ್ನ ರ್ಯಾಪಿಡ್ ಆಗಿ ಲೈಕ್ ವಾರ್ಸ್ ಅಲ್ಲಿ ಯೂಸ್ ಮಾಡಲಾಯಿತು. ಸೊ ವಾರ್ಸ್ ಅಲ್ಲಿ ಯೂಸ್ ಮಾಡಿದ ಮೇಲೆ ಅವ್ರ ಲೇಟರ್ ಇಯರ್ಸ್ ಅಲ್ಲಿ ಈ ರಿಕಗ್ನೈಸ್ಡ್ ಇಟ್. ಏನಪ್ಪಾ ಅಂತಂದ್ರೆ ನಾನು ಡಿಸ್ಕವರಿ ಮಾಡಿರೋದ್ರಿಂದ ತುಂಬಾ ಹಾನಿಯಾಗಿದೆ, ಅದಕ್ಕೋಸ್ಕರ ಅದನ್ನ ಒಂದು ರೀತಿಯಾಗಿ ಹಾನಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಅವಾರ್ಡ್ನ ಕೊಡೋಣ. ಯಾವುದಕ್ಕೆ ಅಂದ್ರೆ ಸಿಗ್ನಿಫಿಕೆಂಟ್ ಡಿಸ್ಕವರಿ ಯಾರು ಮಾಡ್ತಾರೆ ಅವ್ರಿಗೆಲ್ರಿಗೂ ಅವಾರ್ಡ್ ಕೊಡೋಣ ಅಂತೇಳಿ 1894 ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಈ ಅವಾರ್ಡ್ಸ್ನ. ಓಕೆ, ಸೊ ಫಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಎಕನಾಮಿಕ್ ಸೈನ್ಸಸ್ಗೆ ಅವಾರ್ಡ್ನ ಯಾರು ಕೊಡ್ತಾರೆ ಅಂತಂದ್ರೆ ರಾಯಲ್ ಸ್ವೀಡಿಶ್ ಅಕಾಡೆಮಿ ಕೊಡ್ತಾರೆ. ಸೊ ಒರಿಜಿನಲ್ ಅಕಾಡೆಮಿ ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ ಆಲ್ಫ್ರೆಡ್ ನೋಬೆಲ್. ನೆಕ್ಸ್ಟ್ ಫಿಸಿಯಾಲಜಿ ಅಂಡ್ ಮೆಡಿಸಿನ್ ಅಲ್ಲಿ ಯಾರು ಕೊಡ್ತಾರಪ್ಪ ಅಂತಂದ್ರೆ ನೋಬೆಲ್, ದಿ ನೋಬೆಲ್ ಅಸೆಂಬ್ಲಿ ಆಟ್ ದ ಕ್ಯಾರೋಲಿಂಕಾ ಇನ್ಸ್ಟಿಟ್ಯೂಟ್ ಅಂತ, ಕ್ಯಾರೋಲಿಂಕಾ ಇನ್ಸ್ಟಿಟ್ಯೂಟ್ ಅಂತ. ಸೊ ಪ್ರೆಸೆಂಟ್ಲಿ ಇವಾಗ ಅವರಿಗೆ ಮೆಡಿಸಿನ್ ಅಲ್ಲಿ ಅವಾರ್ಡ್ ಕೊಟ್ಟರೆ ಯಾರು? ದಿಸ್ ಕ್ಯಾರೋಲಿಂಕಾ ಇನ್ಸ್ಟಿಟ್ಯೂಟ್ ಆಫ್ ಸ್ವೀಡನ್. ಲಿಟರೇಚರ್ ಅಲ್ಲಿ ಕೊಡೋದು ಅಂದ್ರೆ ಸ್ವೀಡಿಶ್ ಅಕಾಡೆಮಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಪೀಸ್ ಅಲ್ಲಿ ದ ನಾರ್ವೇನ್ ನೋಬೆಲ್ ಕಮಿಟಿ ಕೊಡುತ್ತೆ. ಸೊ ನಾರ್ವೇನ್ ನೋಬೆಲ್ ಕಮಿಟಿ ನೋಡಿ, ಮುಂಚೆ ಇರುವಂತದ್ದಾಗಲಿ ಎಕನಾಮಿಕ್ ಸೈನ್ಸ್ ಆಗಲಿ ಕೊಡೋದು ಯಾರು? ಸ್ವೀಡನ್ ಇಂದ ಕೊಡ್ತಾರೆ. ಬಟ್ ಪೀಸ್ ಅವಾರ್ಡ್ ಅಷ್ಟೇ ನಾರ್ವೇನ್ ಅಲ್ಲಿ ಕೊಡ್ತಾರೆ. ಸೊ ನಾರ್ವೇಯಲ್ಲಿ ನೋಬೆಲ್ ಕಮಿಟಿ ಇರುತ್ತೆ. ಇದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ನಾರ್ವೇಯನ್ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಓಕೆ, ನಾರ್ವೇಯನ್ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಸೊ ನೀವು ಒಂದು ಕ್ವಶನ್ ಕೇಳ್ಬೋದು, ಏನಪ್ಪಾ ಅಂತಂದ್ರೆ ಸೊ ಎಲ್ಲ ಅವಾರ್ಡ್ಸ್ ಸ್ವೀಡನ್ ಅವ್ರು ಕೊಡ್ತಾರೆ, ಆಲ್ಫ್ರೆಡ್ ನೋಬೆಲ್ ಸ್ವೀಡನ್ ಅಂತ ಹೇಳ್ತೀರಿ, ಬಟ್ ಇದ್ಯಾಕೆ ನಾರ್ವೆಯಿಂದ ಕೊಡ್ತಾರೆ ಅಂತಂದ್ರೆ ಆಲ್ಫ್ರೆಡ್ ನೋಬೆಲ್ ಅವರು ವಿಲ್ ಬರೆದಾಗ ಏನಂತಂದ್ರೆ ಲಿವಿಂಗ್ ವಿಲ್ ಬರೆದಾಗ ಎಲ್ಲ ಅವಾರ್ಡ್ಸ್ ಅನ್ನು ಸ್ವೀಡನ್ ಕೊಡಿ ಎಕ್ಸೆಪ್ಟ್ ಪೀಸ್ ಪ್ರೈಸ್. ಎಕ್ಸೆಪ್ಟ್ ಪೀಸ್ ಪ್ರೈಸ್ ಯಾಕಪ್ಪ ಅಂತಂದ್ರೆ ಅವಾಗಿನ ಕಾಲದಲ್ಲಿ ಸ್ವೀಡನ್ ಮತ್ತೆ ನಾರ್ವೆ ಬೇರೆ ಕಂಟ್ರಿ ಆಗಿದ್ರು ಕೂಡ ಅವರ ಕಿಂಗ್ ಒಬ್ಬರೇ ಆಗಿದ್ರು. ಕಿಂಗ್ ವಾಸ್ ಸೇಮ್. ಸ್ವೀಡನ್ ಇದೆಯಲ್ಲ, ಆ ಸ್ವೀಡನ್ ಕಂಟ್ರಿಯಲ್ಲಿ ಇಟ್ ವಾಸ್ ಮೋರ್ ಟುವರ್ಡ್ಸ್ ಮಿಲಿಟರಿಯಲ್ಲಿ ಫೋಕಸ್ ಮಾಡಿತ್ತು. ಓಕೆ, ಮಿಲಿಟರಿ ಕಾಂಕ್ವೆಸ್ಟ್ ಅಲ್ಲಿ ಫೋಕಸ್ ಮಾಡಿತ್ತು. ವೇರ್ ನಾರ್ವೆ ಅಲ್ಲಿ ಇಟ್ ಫೋಕಸ್ ಆನ್ ಎಜುಕೇಶನ್ ಆಗಲಿ ಪೀಸ್ ಆಗಲಿ ಅದ್ರ ಮೇಲೆ ಫೋಕಸ್ ಮಾಡಿತ್ತು. ಅದಕ್ಕೋಸ್ಕರ ಪೀಸ್ ನ ಡಿಸೈಡ್ ಮಾಡೋದಕ್ಕೋಸ್ಕರ ನಾರ್ವೆ ಕೊಡಿ ಅಂತ ಅವ್ರು ವಿಲ್ಲಲ್ಲಿ ಬರೆದಿದ್ರು. ನೆಕ್ಸ್ಟ್ ಎಕನಾಮಿಕ್ ಸೈನ್ಸಸ್. ಈ ಎಕನಾಮಿಕ್ ಸೈನ್ಸಸ್ಗೆ ಸಪರೇಟ್ ನೇಮ್ ಕೂಡ ಇದೆ. ಏನಂತ ಕರೀತಾರೆ ಅಂದ್ರೆ ಸ್ವೆರೇಜಿಸ್ ರಿಕ್ಸ್ ಬ್ಯಾಂಕ್ ನೋಬೆಲ್ ಅವಾರ್ಡ್ ಅಂತ ಕರೀತಾರೆ. ಯಾಕಪ್ಪ ಸ್ವೆರೇಜಿಸ್ ರಿಕ್ಸ್ ಬ್ಯಾಂಕ್ ಅಂತ ಅಂದ್ರೆ ಒರಿಜಿನಲ್ ಆಗಿ ಆಲ್ಫ್ರೆಡ್ ನೋಬೆಲ್ ಅವಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ
ಅವರ ವಿಲ್ ಅಲ್ಲಿ ಎಕನಾಮಿಕ್ ಸೈನ್ಸಸ್ ನ ಇನ್ಕ್ಲೂಡ್ ಮಾಡಿದ್ದಿಲ್ಲ. ಎಕನಾಮಿಕ್ ಸೈನ್ಸಸ್ ಅನ್ನ 1960s ಅಲ್ಲಿ ಇನ್ಕ್ಲೂಡ್ ಮಾಡಲಾಯಿತು. ಇದನ್ನ ಕೊಡೋದು ಯಾರಪ್ಪ ಅಂತಂದ್ರೆ ಸ್ವೆರೇಜಸ್ ರಿಕ್ಸ್ ಬ್ಯಾಂಕ್ ಅಂತ, ಅಂದ್ರೆ ಸ್ವೀಡಿಶ್ ಸೆಂಟ್ರಲ್ ಬ್ಯಾಂಕ್ ಕೊಡ್ತಾರೆ, ಅದಕ್ಕೋಸ್ಕರ ಅದ್ರ ನೇಮ್ ಸ್ವೆರೇಜಸ್ ರಿಕ್ಸ್ ಬ್ಯಾಂಕ್ ಅಂತ ಇದೆ. ಸೊ ದಿಸ್ ಈಸ್ ಅಬೌಟ್ ಹೂ ಅವಾರ್ಡ್ಸ್ ನೋಬೆಲ್ ಪ್ರೈಸಸ್ ಅಂತ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಕರೆಂಟ್ ಇಶ್ಯೂ ಏನಪ್ಪಾ ಅಂತಂದ್ರೆ ನೋಬೆಲ್ ಪೀಸ್ ಪ್ರೈಸ್ ಇಸ್ ಪ್ರೊವೈಡೆಡ್ ಟು ದೀಸ್ 3 ಪರ್ಸನ್ಸ್ ಫಾರ್ ದೇರ್ ಡಿಸ್ಕವರಿ ಅಂಡ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ಏನಪ್ಪಾ ಅಂತಂದ್ರೆ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಇದೆ. ಏನಿದೆ ಇಮ್ಯೂನ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಇಮ್ಯುನಿಟಿ ಆರ್ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತಂದ್ರೆ ಹ್ಯೂಮನ್ ಬಾಡಿ ಇರುತ್ತೆ ಅಂತಂದ್ರೆ ದಿಸ್ ಇಸ್ ಹ್ಯೂಮನ್ ಬಾಡಿ ಅಂತ ಕನ್ಸಿಡರ್ ಮಾಡಿ. ಹ್ಯೂಮನ್ ಬಾಡಿಗೆ ಹೊರಗಡೆಯಿಂದ ಯಾವ್ದಾದ್ರು ಪ್ಯಾಥೋಜನ್ ಅಟ್ಯಾಕ್ ಮಾಡ್ತಂತಂದ್ರೆ ಇದು ಪ್ಯಾಥೋಜನ್ ಅನ್ಕೊಳ್ಳಿ, ಪ್ಯಾಥೋಜನ್ ಅಟ್ಯಾಕ್ ಮಾಡ್ತಂತ ಅಂದಾಗ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟ್ ಮಾಡಿ ಇದ್ರ ವಿರುದ್ಧ ಹೋರಾಡುತ್ತೆ. ಸೊ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಯಾವ್ದಪ್ಪ ಅಂತಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಇರುತ್ತೆ. ಸೊ ವಿತ್ ಇನ್ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಟಿ ಅಂಡ್ ಬಿ ಸೆಲ್ಸ್ ಅಂತ ಇರುತ್ತೆ. ಸೊ ಈ ಟಿ ಅಂಡ್ ಬಿ ಸೆಲ್ಸ್ ಏನ್ ಮಾಡುತ್ತೆ, ಈ ಪ್ಯಾಥೋಜನ್ಸ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡುತ್ತೆ. ದಟ್ ಈಸ್ ಇಮ್ಯೂನ್ ಸಿಸ್ಟಮ್. ಬಟ್ ಯಾಕೆ ಇಮ್ಯೂನ್ ಸಿಸ್ಟಮ್ ನಮ್ಮ ಓನ್ ಸೆಲ್ಸ್ ಮೇಲೆ, ಓಕೆ, ಓನ್ ಸೆಲ್ಸ್ ಮೇಲೆ, ಬಾಡಿ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಅಟ್ಯಾಕ್ ಮಾಡಲ್ಲ. ಯಾಕೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಇಮ್ಯೂನ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ನಾರ್ಮಲ್ ಆಗಿ ಇಮ್ಯುನಿಟಿ ಏನ್ ಮಾಡಬೇಕಾಗಿತ್ತು, ಅಟ್ಯಾಕಿಂಗ್ ಔಟ್ಸೈಡ್ ಸೆಲ್ಸ್ ಆಗಲಿ ಇನ್ಕ್ಲೂಡೆಡ್ ಇನ್ ಲೈಕ್ ಬಾಡಿಯಲ್ಲಿ ಇರುವಂತಹ ಸೆಲ್ಸ್ ಮೇಲೆ ಕೂಡ ಅಟ್ಯಾಕ್ ಮಾಡಬೇಕಾಗಿತ್ತು, ಬಟ್ ಮಾಡೋದಿಲ್ಲ ಬಿಕಾಸ್ ಆಫ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ಸೊ ದಿಸ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಎನ್ಶೂರ್ಸ್ ಇಮ್ಯೂನ್ ರೆಸ್ಪಾನ್ಸಸ್ ಆರ್ ಕೆಪ್ಟ್ ಅಂಡರ್ ಕಂಟ್ರೋಲ್, ಪ್ರಿವೆಂಟಿಂಗ್ ಆಟೋಇಮ್ಯೂನ್ ಡಿಸೀಸಸ್. ಬಟ್ ಇನ್ ಸರ್ಟನ್ ಎಕ್ಸ್ಟ್ರಾರ್ಡಿನರಿ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ these white blood cells or this immunity starts attacking our own blood cells, our own blood cells ಆಗಲಿ ಬಾಡಿ ಸೆಲ್ಸ್ ನ ಅಟ್ಯಾಕ್ ಮಾಡುತ್ತೆ. ಅದನ್ನ ಅಟ್ಯಾಕ್ ಮಾಡಿದಾಗ ಓಕೆ ಅಂತ ಕರಿತೀವಿ ಅಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಯಾಕೆ ಆಗುತ್ತೆ, ಆಮೇಲೆ ಆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ನ ಕೆಲವೊಂದು ಟೈಮ್ ಅಲ್ಲಿ ಯಾಕೆ ವಿ ಆರ್ ಏಬಲ್ ಟು ರೆಸಿಸ್ಟ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಸ್ಟಡಿ ಮಾಡಿದ್ದಾರೆ ಅಂದ್ರೆ ಈ 3 ಜನ. ಸೊ ದಟ್ ಇಸ್ ಕಾಲ್ಡ್ ಅಸ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ಸೊ ಸಿಂಪಲ್ ಆಗಿ ಅಂದ್ರೆ ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಇಟ್ ಡಸಂಟ್ ಅಟ್ಯಾಕ್ ಅವರ್ ಸಿಸ್ಟಮ್, ಅವರ್ ಓನ್ ಬಾಡಿ ಬಿಕಾಸ್ ಆಫ್ ದಿಸ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದ್ರೆ ಅವರು ಡಿಸ್ಕವರಿ ಮಾಡಿದ್ದೇನಪ್ಪ ಅಂತಂದ್ರೆ ದೇರ್ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿಯಲ್ಲಿ ಫಸ್ಟ್ ದ ಐಡೆಂಟಿಫೈಡ್ ಅಂಡ್ ಕ್ಯಾರೆಕ್ಟರೈಸ್ಡ್ ರೆಗ್ಯುಲೇಟರಿ ಟಿ ಸೆಲ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಟಿ ರೆಗ್ಸ್ ಆಸ್ ಇಮ್ಯೂನ್ ಸಿಸ್ಟಮ್ ಬ್ರೇಕ್ಸ್ ಅಂತ. ಸೊ ನಮ್ಮ ಇಮ್ಯೂನ್ ಬಾಡಿ ಅಥವಾ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಮಾಡದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ದೀಸ್ ಟಿ ರೆಗ್ಸ್. ದೀಸ್ ಟಿ ರೆಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ದೀಸ್ ಟಿ ರೆಗ್ಸ್ ಆಕ್ಟ್ ಆಸ್ ಬ್ರೇಕ್ಸ್ ಅಂತ. ಯಾರ ಮೇಲೆ ಬ್ರೇಕ್ ಆಗುತ್ತೆ, ದಿಸ್ ಇಮ್ಯೂನ್ ಸಿಸ್ಟಮ್ ಮತ್ತೆ ಬಾಡಿ ನಡುವೆ ಅಟ್ಯಾಕ್ ಮಾಡೋದಕ್ಕೆ ಬ್ರೇಕ್ ಆಗಿ ವರ್ಕ್ ಆಗುತ್ತೆ. ಯಾವುದು, ಟಿ ರೆಗ್ಸ್. ಅಂಡ್ ದೇ ಆಲ್ಸೋ ಡಿಸ್ಕವರ್ಡ್ FOXP3 ಜೀನ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಟಿ ರೆಗ್ ಫಂಕ್ಷನ್. ಸೊ ಬಾಡಿಯಲ್ಲಿ ಇರುವಂತ ದಿಸ್ FOXP3 ಜೀನ್ ಏನ್ ಮಾಡುತ್ತೆ ಅಂತಂದ್ರೆ ದಿಸ್ ಜೀನ್ ಹೆಲ್ಪ್ಸ್ ಇನ್ ಆ ಟಿ ರೆಗ್ಸ್ ಫಂಕ್ಷನ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಟಿ ರೆಗ್ ಫಂಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಗುತ್ತೆ ಇಟ್ ಆಕ್ಟ್ಸ್ ಆಸ್ ಅ ಬ್ರೇಕ್ ಸೊ ದಟ್ ಇಟ್ ರೆಡ್ಯೂಸಸ್ ಆಟೋಇಮ್ಯೂನ್ ಡಿಸೀಸಸ್. ಬಟ್ ಇನ್ನೊಂದು ಏನು ಸ್ಟಡಿ ಮಾಡಿದ್ರೆ ಅಂದ್ರೆ ಯಾವಾಗಾದ್ರೂ ಈ FOXP3 ಇಮ್ಯೂನ್ ಸೆಲ್ ಮೇಲೆ FOXP3 ಜೀನ್ ಮೇಲೆ ಮ್ಯೂಟೇಷನ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, ಇಟ್ ಇಸ್ ನಾಟ್ ಏಬಲ್ ಟು ರೆಗ್ಯುಲೇಟ್ ದಿಸ್ ಟಿ ರೆಗ್ ಸೆಲ್ಸ್ ನ ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ದಿಸ್ ಬ್ರೇಕ್ ಆಗಿ ಆಕ್ಟ್ ಮಾಡೋದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದಾಗ ಏನಾಗುತ್ತೆ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಮಾಡೋ ಸ್ಟಾರ್ಟ್ ಆಗುತ್ತೆ. ಸೊ ದೇ ಆಲ್ಸೋ ಫೌಂಡ್ ಔಟ್ ದಟ್ FOXP3 ಮ್ಯೂಟೇಷನ್ಸ್ ಕಾಸ್ ಸಿವಿಯರ್ ಆಟೋಇಮ್ಯೂನ್ ಡಿಸೀಸಸ್. ಸೊ ಆಟೋಇಮ್ಯೂನ್ ಡಿಸೀಸಸ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮ್ಯೂಟೇಷನ್ಸ್ ಇನ್ ದಿಸ್ FOXP3 ಜೀನ್ಸ್. ಪ್ರಿವಿಯಸ್ಲಿ ನಮಗೆ ಗೊತ್ತಿದ್ದಿಲ್ಲ ಯಾವುದು ರೆಗ್ಯುಲೇಟರ್ ಆಗಿ ವರ್ಕ್ ಆಗುತ್ತೆ, ಯಾವುದು ಬ್ರೇಕ್ ವರ್ಕ್ ಆಗುತ್ತೆ, ಅದನ್ನ ಸಿಂಥಸೈಸ್ ಅಥವಾ ಅದನ್ನ ಸ್ಟಿಮ್ಯುಲೇಟ್ ಮಾಡೋದು ಸೆಲ್ ಅಥವಾ ಜೀನ್ ಯಾವ್ದು ಅಂತ ಗೊತ್ತಿದ್ದಿಲ್ಲ. ಇವರು ಅದನ್ನ ಡಿಸ್ಕವರ್ ಮಾಡಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ಸ್ ಆಫ್ ದೀಸ್ ಲಾರೆಟ್ಸ್ ಏನಪ್ಪಾ ಅಂತಂದ್ರೆ ಸೈಮೋನ್ ಆರ್ ಶಿಮೋನ್ ಸಕಗುಚಿ, ಹಿ ವಾಸ್ ದ ಫಸ್ಟ್ ಟು ಐಡೆಂಟಿಫೈ ದಿಸ್ ರೆಗ್ಯುಲೇಟರಿ ಟಿ ಸೆಲ್ಸ್. ಸೊ ಅವರು ಐಡೆಂಟಿಫೈ ಮಾಡಿದ್ರು ರೆಗ್ಯುಲೇಟರಿ ಟಿ ಸೆಲ್ಸ್, ಟಿ ರೆಗ್ಸ್ ಬ್ರೇಕ್ ಆಗಿ ಆಕ್ಟ್ ಆಗುತ್ತೆ ಅಂತ. ಅಂಡ್ ದಿಸ್ ಮ್ಯಾರಿ ಬ್ರೊಂಕೋವ್ ಅಂಡ್ ಫ್ರೆಡ್ ರಾಮ್ಸ್ಟೆಲ್ ಅವ್ರು ಏನ್ ಮಾಡಿದ್ರು ಅಂದ್ರೆ ದೇ ಡೆಮಾನ್ಸ್ಟ್ರೇಟೆಡ್ ದಟ್ FOXP3 ಜೀನ್ ಈಸ್ ವೆರಿ ಕ್ರಿಟಿಕಲ್ ಇನ್ ಇಮ್ಯೂನ್ ರೆಗ್ಯುಲೇಷನ್. ಸೊ ಈ ಟಿ ರೆಗ್ ಸೆಲ್ಸ್ ನ ರೆಗ್ಯುಲೇಟ್ ಮಾಡೋದಾಗ್ಲಿ ಅಥವಾ ಟಿ ರೆಗ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡೋದಾಗ್ಲಿ ಯಾವುದು ಅಂತಂದ್ರೆ FOXP3 ಜೀನ್ ಅಂತ. ದಿಸ್ FOXP3 ಜೀನ್ ಅವರು ಇನಿಷಿಯಲ್ ಆಗಿ ಮೌಸ್ ಅಲ್ಲಿ ಸ್ಟಡಿ ಮಾಡಿದ್ರು. ಓಕೆ, ಮೌಸ್ ಅಲ್ಲಿ ಸ್ಟಡಿ ಮಾಡಿ ಅದರಲ್ಲಿ ಸ್ಟಡಿ ಮಾಡಿದ್ರೆ ಏನು ಗೊತ್ತಾಗಿತ್ತು ಅಂದ್ರೆ ದೇ ಫೌಂಡ್ ದಟ್ ದಿಸ್ FOXP3 ಜೀನ್ ಇಸ್ ಬಿಹೈಂಡ್ ಟಿ ರೆಗ್ ಸೆಲ್ ರೆಗ್ಯುಲೇಷನ್ ಅಂತ. ಓಕೆ, ಸೊ ಅದನ್ನ ಹ್ಯೂಮನ್ ಬಾಡೀಸ್ ಅಲ್ಲೂ ಕೂಡ ಸ್ಟಡಿ ಮಾಡಿದಾಗ ದೇ ಫೌಂಡ್ ಔಟ್ ದ ಸೇಮ್ ಔಟ್ಕಮ್. Their combined research forms the basis for therapies targeting immune balances. So ಇವಾಗ ಗೊತ್ತಾಗುತ್ತೆ why their study is very significant ಅಂತ. What is its global impact of their work ಅಂದ್ರೆ this paves way for
way for new treatments for autoimmune diseases like type 1 diabetes and lupus. So total ಆಗಿ we have been able to identify 18 autoimmune disorders. Autoimmune disorders ಅಂದ್ರೆ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧನೇ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರದಲ್ಲಿ 18 autoimmune disorders ಇದೆ. ಯಾವುದಪ್ಪ ಅಂತಂದ್ರೆ ಕಾಮನ್ autoimmune disorders ಅಲ್ಲಿ ಮಲ್ಟಿಪಲ್ ಸ್ಕೆರೋಲೈಸಿಸ್, ಇದು ಬ್ರೈನ್ಗೆ ಅಟ್ಯಾಕ್ ಮಾಡುತ್ತೆ. ದೆನ್ ಟೈಪ್ 1 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಶುಗರ್ ಪೇಷಂಟ್ ಅಂತ ಕರಿತೀವಲ್ಲ, ಅದರಲ್ಲೂ ಕೂಡ ಇಮ್ಯುನಿಟಿ ನಮ್ಮ ಮೇಲೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ಸೀಲಿಯಾಕ್ ಡಿಸೀಸಸ್ ಅಂತ ಇಂಟೆಸ್ಟಿನಲ್ ವರ್ಕ್ ಆಗುತ್ತೆ. ಅಡಿಸನ್ಸ್ ಡಿಸೀಸಸ್ ಎಲ್ಲಿ ಅಂತಂದ್ರೆ ಇಟ್ ವರ್ಕ್ಸ್ ದ ಬ್ಲಾಡರ್ಸ್. ದೆನ್ ಗಿಲಿಯನ್ ಬ್ಯಾರೆ ಮೈಸ್ಥನಿಯಾ ಗ್ರೇವಿಸ್ ಎಡಿಪಿ. ಸೊ GBS ಸಿಂಡ್ರೋಮ್ ಅಂತ ಕರಿತಾ ಇದ್ರು. ರೀಸೆಂಟ್ ಆಗಿ ಪುಣೆಯಲ್ಲಿ ಮೋರ್ ದನ್ 10 ಪೀಪಲ್ ಡೆಡ್ ಬಿಕಾಸ್ ಆಫ್ ದಿಸ್. ಏನ್ ಮಾಡುತ್ತಂದ್ರೆ ಅಟೋಇಮ್ಯೂನ್ ಡಿಸಾರ್ಡರ್ಸ್ ಯಾವ್ದು ಯಾಕಂತಂದ್ರೆ ಇದರಲ್ಲಿ ಇಮ್ಯುನಿಟಿ ಸ್ಟಾರ್ಟ್ ಅಟ್ಯಾಕಿಂಗ್ ಅವ್ರ ನರ್ವಸ್ ಸಿಸ್ಟಮ್ ಇಟ್ ಸೆಲ್ಫ್. ನರ್ವಸ್ ಸಿಸ್ಟಮ್ ಅಟ್ಯಾಕ್ ಮಾಡಿದಾಗ ನರ್ವ್ಸ್ ಪ್ರಾಪರ್ ವರ್ಕ್ ಆಗಲಿಲ್ಲ ಅಂದಾಗ ಇಟ್ ವಿಲ್ ಲೀಡ್ ಟು ಫ್ಯಾಟಾಲಿಟಿ. ದೆನ್ ಇನ್ಫ್ಲಮೇಟರಿ ಬೌಲ್ ಡಿಸೀಸಸ್, ಇದೇನ್ ಮಾಡುತ್ತೆ ನಮ್ಮ ಬೌಲ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಮಾಡೋದು ಬಿಡೋದಿಲ್ಲ. ದೆನ್ ಗ್ರೇವ್ಸ್ ಡಿಸೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಹಶಿಮೋಟೋ ಡಿಸೀಸ್ ಅಂತ. ಇದು ಎಲ್ಲಿರುತ್ತೆ ಅಂದ್ರೆ ಇದು ಕೂಡ ಲೈಕ್ ಅಬ್ಡೋಮಿನ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ. ದೆನ್ ವಿಟಿಲಿಗೋ ಅಂತಂದ್ರೆ ಬಾಡಿ ಅಥವಾ ಮುಖದ ಮೇಲೆ ಮಾರ್ಕ್ ಸ್ಟಾರ್ಟ್ ಆಗುತ್ತೆ, ಕಲಿ ಆಗೋ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ವಿಟಿಲಿಗೋ ಅಂತ ಕರೀತಾರೆ. ದೆನ್ ಲೂಪಸ್, ಇದು ಕೂಡ ಫೇಸ್ ನ ಅಟ್ಯಾಕ್ ಮಾಡುವಂತ ಒಂದು ಡಿಸೀಸ್. ದೆನ್ ಜೋರನ್ಸ್ ಸಿಂಡ್ರೋಮ್ ಅಂತ, ಇದು ಕೂಡ ಆಟೋಮಿನ್ ಡಿಸೀಸ್. ಅಂಡ್ ಸೈರೋಸಿಸ್ ಅಂತಾರೆ, ಅದು ಕೂಡ ಆಟೋಮಿನ್ ಡಿಸೀಸ್. ಅಂಡ್ ರಿಮೋಟಾಯ್ಡ್ ಆರ್ಥ್ರೈಟಿಸ್, ಇದೇನಂತಂದ್ರೆ ಜಾಯಿಂಟ್ಸ್ ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ಫಾರ್ ಇನ್ ಎಲ್ಡರ್ ಪೀಪಲ್. ಇದರಲ್ಲಿ ಎಲ್ಲದರಲ್ಲೂ ಕೂಡ ಆಟೋಮಿನ್ ಡಿಸಾರ್ಡರ್ಸ್ ಇದೆ. ಸೊ ಇಮ್ಯುನಿಟಿ ಯಾವಾಗ ನಮ್ಮ ವಿರುದ್ಧ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ, ದೋಸ್ ಆರ್ ಕಾಲ್ಡ್ ಆಸ್ ಆಟೋಮಿನ್ ಡಿಸಾರ್ಡರ್ಸ್. ಇದಕ್ಕೆ ಪ್ರಾಪರ್ ಆಗಿ ಕ್ಯೂರ್ ಇಲ್ಲ. ಓಕೆ, ದೆನ್ ಸೊ ಇವಾಗ ನಾವು ಸ್ಟಡಿ ಮಾಡಿರೋದ್ರಿಂದ ಅವರು ಸ್ಟಡಿ ಮಾಡಿದ್ರಲ್ಲ, ಅದ್ರ ಥ್ರೂ ವಿಲ್ ಬಿ ಏಬಲ್ ಟು ಅಡ್ರೆಸ್ ಆರ್ ಫೈಂಡ್ ಔಟ್ ಸೊಲ್ಯೂಷನ್ಸ್ ಫಾರ್ ದೀಸ್ ಆಟೋಮಿನ್ ಡಿಸೀಸಸ್. Then it also improves safety in organ transplantation by controlling immune rejection. ಏನಪ್ಪ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇವಾಗ 2 ಪರ್ಸನ್ಸ್ ಇರ್ತಾರೆ, ಪರ್ಸನ್ ಎ ಪರ್ಸನ್ ಬಿ. ಪರ್ಸನ್ ಬಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಿದೆ ಫ್ರಮ್ ಪರ್ಸನ್ ಎ. ಸೊ ಲಿವರ್ ಫೇಲ್ಯೂರ್ ಆಗಿದೆ ಅವ್ರದ್ದು. ಸೊ ಲಿವರ್ ಫೇಲ್ಯೂರ್ ಆದಾಗ ಯಾವುದೋ ಪರ್ಸನ್ ಹತ್ರ ಲಿವರ್ನ ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರ್ತೀವಿ. ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ದಿಸ್ ಪರ್ಸನ್ಸ್ ಇಮ್ಯೂನ್ ಸಿಸ್ಟಮ್ ಏನ್ ಕನ್ಸಿಡರ್ ಮಾಡುತ್ತೆ ಅಂದ್ರೆ ದಿಸ್ ಇಸ್ ಫ್ರಮ್ ಫಾರಿನ್ ಬಾಡಿ. ಸೊ ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡಿ ಆ ಲಿವರ್ ಮೇಲೆ ಅಟ್ಯಾಕ್ ಮಾಡಿ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಮ್ಯೂನ್ ರಿಜೆಕ್ಷನ್ ಇನ್ ಟ್ರಾನ್ಸ್ಪ್ಲಾಂಟೇಷನ್ ಆರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಇದನ್ನ ಸ್ಟಡಿ ಮಾಡಿ ಇದನ್ನ ಕೂಡ ನಾವು ತಡಿಬಹುದು ಯಾವಾಗ, ವೆನ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್. ಕೆಲವೊಂದು ಕೇಸಸ್ ಅಲ್ಲಿ ದಿಸ್ ಗ್ಯಾಫ್ಟಿಂಗ್ ಅಂದ್ರೆ ಸ್ಕಿನ್ ಏನಾದರೂ ಸ್ಕಿನ್ ನ ಬೇರೆ ಪರ್ಸನ್ ಇನ್ನೊಂದು ಪರ್ಸನ್ ಸ್ಕಿನ್ ಗ್ಯಾಫ್ಟಿಂಗ್ ಮಾಡ್ತಾರೆ. ಸ್ಕಿನ್ ಗ್ಯಾಫ್ಟ್ ಮಾಡೋದಾಗ್ಲಿ, ನೀವು ಆರ್ಗನ್ ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಇದ್ರ ಕೇಸಲ್ಲಿ ಆಟೋ ಇಮ್ಯೂನ್ ಅಥವಾ ಇಮ್ಯುನಿಟಿ ರಿಜೆಕ್ಟ್ ಮಾಡೋದನ್ನ ತಡಿಬಹುದು ಇದ್ರ ಮೇಲೆ ನಾವು. ಓಕೆ, ಸೊ ದಟ್ ಈಸ್ 2 ಟೈಪ್ ಇರುತ್ತೆ, ಗ್ಯಾಫ್ಟ್ ರಿಜೆಕ್ಷನ್ ಅಥವಾ ಟ್ರಾನ್ಸ್ಪ್ಲಾಂಟ್ ಟಾಲರೆನ್ಸ್ ಅಂತ. ಸೊ ಇದನ್ನ ಸ್ಟಡಿ ಮಾಡೋದ್ರಿಂದ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದಿಸ್ ಟ್ರಾನ್ಸ್ಪ್ಲಾಂಟ್ ಟಾಲರೆನ್ಸ್. ಓಕೆ, ದೆನ್ ದಿಸ್ ಪರ್ಟಿಕ್ಯುಲರ್ ಡಿಸ್ಕವರಿ ಆಲ್ಸೋ ಏಡ್ಸ್ ಇನ್ ಕ್ಯಾನ್ಸರ್ ಇಮ್ಯುನೋಥೆರಪಿ ಬೈ ಫೈನ್ ಟ್ಯೂನಿಂಗ್ ಇಮ್ಯೂನ್ ರೆಗ್ಯುಲೇಷನ್. ಸೊ ಕ್ಯಾನ್ಸರ್ ಇಮ್ಯುನೋಥೆರಪಿ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಇಮ್ಯುನೋಥೆರಪಿ, ಇಮ್ಯುನೋಜೆನೆಟಿಕ್ಸ್ ಎಕ್ಸೆಟ್ರಾ ಹೈ ಲೆವೆಲ್ ಸ್ಟಡೀಸ್ ಇರುತ್ತೆ, ಅದರಲ್ಲೆಲ್ಲ ಕೂಡ ಇವರ ಡಿಸ್ಕವರಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ 2025 Nobel Prize in Medicine and the winners are Mary Bronco, Fred Ramsdell and Shimon Sakaguchi of Japan. So this is about current issue of the day. ಕಾಂಪ್ರಿಹೆನ್ಸಿವ್ ಗೆ ಕವರ್ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬರುವಂಥ ಡೇಸ್ ಅಲ್ಲಿ ವಿಲ್ ಕವರ್ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್, ಪೀಸ್, ಲಿಟರೇಚರ್, ಎಕನಾಮಿಕ್ಸ್ ಎಲ್ಲದನ್ನು ಕವರ್ ಮಾಡ್ತೀನಿ. ಓಕೆ, ಸೊ ವಿತ್ ದಿಸ್ ಐ ವಿಲ್ ಎಂಡ್ ದ